ಈಗ ಸರ್ಕಾರದೊಳಗೆ ಯಾವುದೇ MLA ಗಳಿಗೂ ಕೂಡ ದುಡ್ಡು ಕೊಡ್ತಾ ಇಲ್ಲ ಅವರು. ಪರ್ಯಾಯ ನಮ್ಮ ಅಭಿವೃದ್ಧಿ ಕೆಲಸಗಳು ಇಡೀ ರಾಜ್ಯದೊಳಗೆ ಅದು ಜೀರೋಕ್ಕೆ ಬಂದಿದ್ದದು. ಕೇಂದ್ರ ಸರ್ಕಾರ ಕೊಟ್ಟಂತಹ ದುಡ್ಡನ್ನು ಕೂಡ ಉಪಯೋಗ ಮಾಡದಿರುವಂತಹ ಒಂದು ಹೀನಾಯ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದ್ದರಿಂದ ಈ ಸರ್ಕಾರ ಇರತಕ್ಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗುದಿಲ್ಲ. ಆ ಪ್ರತಿಷ್ಠಿತ ದೇವಸ್ಥಾನಕ್ಕೆ ಸಮಸ್ತ ಹಿಂದೂ ಸಮಾಜ ನಡ್ಕೋತೈತಿ. ಅಲ್ಲಿ ಏನು ಮಳೆಗಾಲ ಬಂದಾಗ ನಾಲಾ ನೀರು ತುಂಬಿಕೊಂಡು ರಸ್ತೆ ಮೇಲೆ ಬಂದು ದೇವಸ್ಥಾನಗಳಿಗೆ ಬರ್ತದೆ, ಅದು ಅಸಹನೀಯ. ಅದಕ್ಕೆ ತಕ್ಷಣವೇ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಸ್ಪಂದಿಸಬೇಕು. ಅದನ್ನ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋ ರೀತಿ ಮಾಡಬೇಕು. ಕಳೆದ ಬಾರಿ 5 ವರ್ಷಗಳ ಹಿಂದೆ ಹುಬ್ಬಳ್ಳಿ ಒಳಗೆ ಮಳೆಯಾಗಿ ಹಲವಾರು ಬಡಾವಣೆಗಳ ತುಂಬಿಕೊಂಡಾಗ ಸ್ಮಾರ್ಟ್ ಸಿಟಿ ಹಣದಲ್ಲಿ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ರು, ಅದೇ ರೀತಿ ಇಲ್ಲಿ ಈ ಸಮಸ್ಯೆಯನ್ನ ಬೇರೆ ಯಾವ್ದಾದ್ರು ಯೋಜನೆಯಲ್ಲಿ ತಗೊಂಡ್ಬಂದು ಅದನ್ನು ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ತುಳಜಾಭವಾನಿ ದೇವಸ್ಥಾನ ಅಂದ್ರೆ ಅದು ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ. ಅದು ಎಲ್ಲಾ ಸಮಾಜದವ್ರು ನಡ್ಕೋತಾರೆ, ಕೇವಲ ಒಂದ್ ಸಮಾಜ ಅಂತ ಏನಿಲ್ಲ, ಎಲ್ಲರೂ ನಡ್ಕೋತಾರೆ. ಹಿಂಗಾಗಿ ಅದಕ್ಕೂ ತಕ್ಷಣ ಪರಿಹಾರ ಕೊಡ್ಕೋಬೇಕು. ಇಲ್ಲವಾದ್ರೆ ನಮ್ಮ ಎಲ್ಲಾ ಹಿಂದೂ ಸಮಾಜನ ನಾವು ಕಾರ್ಪೊರೇಷನ್ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂತ ಪ್ರಸಂಗ ಬರ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ 30-35 ವರ್ಷ ಆಯ್ತು ಸರ್. ಇದ್ರ ಸಂಸದರ ನಿಧಿದಾಗಾದ್ರು ಸಂಸದರ ಒಂದು ಇದ್ರೊಳಗೆ ಆಗ್ಬೇಕಂತ ಜನ ಆಗ್ರಹ ಮಾಡ್ತಾರೆ. ಇದ್ರ ಬಗ್ಗೆ ಏನು? ಇದು ನಿಧಿ ಯಾವ್ದಂತ ಡಿಸೈಡ್ ಮಾಡ್ಬೇಕಾದ್ರೂ ಕಾರ್ಪೊರೇಷನ್ ಅವರು ಮತ್ತು ಅಧಿಕಾರಿಗಳು, ಅದ್ರ ಬಗ್ಗೆ ನನಗೆ ಹೇಳಿಕ್ ಆಗುದಿಲ್ಲ. ಯಾರು ಯಾವ ನಿಧಿ ಕೊಡ್ತಾರಂತ ಅದು ಡಿಸೈಡ್ ಮಾಡ್ತಾರೆ. ಸರ್ಕಾರ ಕಡೆ ಸಾಕಷ್ಟು ಹಣ ಅದ, ಆದ್ರೆ ಹಣದ ದುರುಪಯೋಗ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಇಂತ ಒಂದು ಅದಕ್ಕೆ ಎಷ್ಟು ಖರ್ಚಾಗ್ತದೆ ಏನು ಅಂತ ಅವ್ರು ಡಿಸೈಡ್ ಮಾಡ್ಬೇಕು. ಯಾರೋ 20 ಕೋಟಿ 30 ಕೋಟಿ ಅಂತ ನಾವು ಅನ್ಲಿಕ್ಕೆ ಆಗುದಿಲ್ಲ. ಒಂದು ನಾಲಾ ಅದನ್ನು ಹೂಳೆತ್ತಬೇಕು ಅಥವಾ ಹೊಸ ನಾಲಾ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾದ್ರೂ ಅಧಿಕಾರಿಗಳು ಅದನ್ನ ಒಂದು ಪ್ರೊಜೆಕ್ಟ್ ಮಾಡಿದ್ರೆ ಅದಕ್ಕೆ ಏನ್ ಬೇಕು, ಸಂಸದರು ಜನಾನುರಾಗಿ ಸಂಸದರು ಇದ್ದಾರೆ, ಕೇಂದ್ರ ಸಚಿವರು ಯಾವುದೇ ಸಣ್ಣ ಸಮಸ್ಯೆಗೂ ಕೂಡ ಸ್ಪಂದಿಸ್ತಾರೆ. ಹಿಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ಆಗಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿದ್ರೆ ಅದು ಪೂರಕವಾದ ಕೆಲಸ ಆಗ್ತದೆ ನನಗೆ ಅನಿಸ್ತದೆ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಜೋರಾಗಿ ನಡೆದಿವೆ, ಬಟ್ ಕೆಲವೊಂದು ವಾರ್ಡ್ಗಳಲ್ಲಿ ನಡೀತಾ ಇಲ್ಲ. ಅದು ಕಾರ್ಪೊರೇಟರ್ಗಳ ನಿಷ್ಕ್ರಿಯತೆ ಅಂತ ನಾನು ಹೇಳ್ತೀನಿ. ಹಿಂದಿ ಒಳಗೆ ಒಂದು ಮಾತು, ಜಿಸ್ಕಿ ಲಾಠಿ ಉಸ್ಕಿ ಬೈಸ್ ಅಂತ. ನಾವು ಎಷ್ಟು ಜನಾನುರಾಗಿಯಾಗಿ ಜನಸ್ಪಂದನೆ ಮಾಡಿ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ಶಾಸಕರ ಜೊತೆ ಸಂಸದರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಆ ಹಣ ಬಂದು ಮಾಡ್ಕೋಬೇಕು ಪ್ರಯತ್ನ ಮಾಡಿದ್ರೆ ಅದು ಆ ರೀತಿ ಬರ್ತದೆ. ಎರಡನೇದ್ದು, ಈಗಿನ ಸರ್ಕಾರದೊಳಗೆ ಯಾವುದೇ MLA ಗಳಿಗೂ ಕೂಡ ದುಡ್ಡು ಕೊಡ್ತಾ ಇಲ್ಲ ಅವರು. ಪರ್ಯಾಯ ನಮ್ಮ ಅಭಿವೃದ್ಧಿ ಕೆಲಸಗಳು ಇಡೀ ರಾಜ್ಯದೊಳಗೆ ಅದು ಜೀರೋಕ್ಕೆ ಬಂದ್ ನಿಂತದ್ದು. ಕೇಂದ್ರ ಸರ್ಕಾರ ಕೊಟ್ಟಂತಹ ದುಡ್ಡನ್ನು ಕೂಡ ಉಪಯೋಗ ಮಾಡದಿರುವಂತಹ ಒಂದು ಹೀನಾಯ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದ್ದರಿಂದ ಈ ಸರ್ಕಾರ ಇರತಕ್ಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗುದಿಲ್ಲ. ಆದರೂ ಕೂಡ ಕೇಂದ್ರ ಸಚಿವರು ಮತ್ತು ನಮ್ಮಲ್ಲಿ ಇರುವ ನಮ್ಮ ಶಾಸಕರು ಒಟ್ಟಿಗೆ ಕೂಡಿ ಪಾಲಿಕೆ ಅಧಿಕಾರಿಗಳ ಮೇಲೆ ಒತ್ತಡ ತಗೊಂಡ್ಬಂದು ನಮ್ಮ ಕಾರ್ಪೊರೇಟರ್ ಸೇವೆ ವಿಚಾರಣೆ ಮಾಡಿದ್ರೆ ಇದು ಸ್ವಲ್ಪ ದಿನಗಳಲ್ಲಿ ಸಮಸ್ಯೆ ಬಗೆಹರಿದ ನನಗೆ ಅನಿಸ್ತದೆ. ಈ ಸಮಸ್ಯೆ ಬಗೆಹರಿಲಿಲ್ಲ, ಹೋರಾಟ ಪ್ರತಿಭಟನೆ ಏನಾದ್ರು ಪ್ರಾರಂಭ ಆಗುತ್ತೆ ಅಂತ ಅದಲ್ಲಿ ಇಷ್ಟ ಎಲ್ಲ ಅಕಸ್ಮಾತ್ ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ ಅಂತಂದ್ರೆ ನಾವು ಕೂಡ ಹೋರಾಟದೊಳಗೆ ಭಾಗವಹಿಸಿ ಹಿಂದೂ ಸಮಾಜಕ್ಕೆ ಪೂರಕವಾಗಿ ನಾನು ಜೊತೆ ನಿಲ್ತೀನಿ ಅಂತ ನಾನು ಹೇಳ್ತೇನೆ. ನನ್ನ ಹೆಸರು ಜಯಕೀರ್ತಿ ಕಟ್ಟಿ.